ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾವು ನಮ್ಮ ಜೀವನದಾಗ ಸಾವಿರಾರು ಕನಸುಗಳನ್ನ ಇಟ್ಕೊಂಡಿರ್ತೀವಿ. ಡಾಕ್ಟ್ರ್ ಆಗ್ಬೇಕು ಅನ್ಕೊಂಡಿರ್ತೀವಿ, ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿರ್ತೀವಿ, MLA ಆಗ್ಬೇಕು ಅಂತೀವಿ, ಪ್ರಧಾನಮಂತ್ರಿ ಆಗ್ಬೇಕು ಅನ್ಕೊಂಡಿರ್ತೀವಿ, ಸೈಂಟಿಸ್ಟ್ ಆಗ್ಬೇಕು ಅನ್ಕೊಂಡಿರ್ತೀವಿ, ಏನೇನೋ ಕನಸು ಇಟ್ಕೊಂಡಿರ್ತೀವಿ. ಆದ್ರೆ ಆ ಕನಸುಗಳು ಯಾವಾಗ ಆಕ್ಕವು ಅಂತಂದ್ರೆ ನಾಳೆ ಆಗ್ಬೇಕಾಗಿರೋದು ಏನಾದರೂ ಇದ್ರೆ ಅದಕ್ಕೆ ನಾವು ಇವತ್ತು ಮಾಡ್ಬೇಕಾಗತ್ತಿ. ಇವತ್ತು ಕೆಲಸ ಮಾಡಿದ್ರೆ ನಾಳೆ ಅದು ಆಕತಿ. ನಾಳೆ ಒಮ್ಮೆಗೆ ಬಂದಾಗ ನಾವು ಮಾಡೋಕ್ಕಾಗಂಗಿಲ್ಲ. ಏನಾಗಲಿ, ಯಾವುದೇ ಕೆಲಸ ಆಗಲಿ ನಾಳೆ ಬಂದಾಗ ನಾವು ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ. ನಾನು ಇವತ್ತಿಂದ ಅದಕ್ಕೆ ಏನು ಬೇಕಲ್ಲ ಅದಕ್ಕೆ ಇವತ್ತು ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದ್ರ ಮೇಲೆ ನಮ್ಮ ನಾಳಿನ ಫ್ಯೂಚರು, ನಾಳಿನ ಭವಿಷ್ಯ ನಿರ್ಧಾರ ಆಕತಿ. ಸಪೋಸ್ ನಾ ಏನಾದರೂ ಇಂಜಿನಿಯರ್ ಆಗ್ಬೇಕು ಅಂತ ಕನಸ್ಕೊಂಡಿದ್ದೆ ಅಂತಂದ್ರೆ ಇವತ್ತು ನಾನು ಸ್ಟಡಿ ಮಾಡಬೇಕು. ನಾಳೆ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಇವತ್ತು ಸ್ಟಡಿ ಮಾಡಬೇಕು. ನಾಳೆ ಡಾಕ್ಟ್ರ್ ಆಗ್ಬೇಕು ಅಂದ್ರೆ ಇವತ್ತು ಸ್ಟಡಿ ಮಾಡಬೇಕು. ನಾಳೆ ನಾನು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ನಾನು ಕ್ರಿಕೆಟ್ ಆಡ್ಬೇಕು ಅನ್ನೋದಾದ್ರೆ ಇವತ್ತು ನಾನು ಪ್ರಾಕ್ಟೀಸ್ ಮಾಡಬೇಕು. ನಾಳೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅದನ್ನ ಪ್ರತಿಯೊಂದು ಗ್ರೇಟ್ ಸ್ಟೋರಿ, ಪ್ರತಿಯೊಂದು ದೊಡ್ಡ ದೊಡ್ಡ ಕಥೆಗಳು, ಪ್ರತಿಯೊಂದು ದೊಡ್ಡ ದೊಡ್ಡ ಸಕ್ಸಸ್ಗಳು, ಸಫಲತೆಗಳು, ಎವ್ರಿ ಡ್ರೀಮ್ ಅಂದರೆ ಎಲ್ಲ ಒಂದು ಕನಸುಗಳು ನನಸಾಗಿ ಕನ್ವರ್ಟ್ ಆಗೋದು ಯಾವಾಗ ಅಂತಂದರೆ ನಾವು ಇವತ್ತು ಡಿಸೈಡ್ ಮಾಡಿದಾಗ, ಇವತ್ತು ಒಂದು ದೊಡ್ಡ ಡಿಸಿಷನ್ ತೊಗೊಂಡಾಗ, ಇವತ್ತು ನಾವು ನಿರ್ಧಾರ ಮಾಡಿ ನಾಳಿನ ಒಂದು ಭವಿಷ್ಯಕ್ಕಾಗಿ ಇವತ್ತು ನಾವು ಕೆಲಸ ಮಾಡಿದಾಗ, ನಾಳಿನ ನಮ್ಮ ಭವಿಷ್ಯ ಇವತ್ತು ನಾವು ಏನು ಆಯ್ಕೆ ಮಾಡ್ಕೊತೀವಿ, ಯಾವ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಕತಿ. ನೀವೇನಾದರೂ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ರೆ, ದೊಡ್ಡ ದೊಡ್ಡ ಕನಸಿದ್ರೆ, ಅಥವಾ ಏನೋ ಒಂದು ಸಣ್ಣ ಸಣ್ಣ ಗುರಿಗಳಿದ್ರೆ, ಏನಾರ ಮಾಡಲಿ ನಾವು ನಾಳೆ ಏನಾಗಬೇಕು ಅನ್ನೋದಕ್ಕೆ ರೋಡ್ ಸ್ಟಾರ್ಟ್ ಆಗೋದು ಇವತ್ತೇ ಪ್ರಾರಂಭ ಆಕತಿ ದಾರಿ ನಮ್ಮದು. ಇವತ್ತು ನಾವು ಏನು ಆ್ಯಕ್ಷನ್ ತೊಗೊತೀವಿ, ಇವತ್ತು ಏನು ಆಯ್ಕೆ ಮಾಡ್ಕೊತೀವಿ ಅನ್ನೋ ಮೇಲೆ ನಮ್ಮ ನಾಳೆದ ಭವಿಷ್ಯ ನಿರ್ಧಾರ ಆಕತಿ. ಯಾಕೆ ಅಂತಂದರೆ ಟೈಮ್ ಏನಿದೆಯಲ್ಲ, ಟೈಮು ಯಾರಿಗೋಸ್ಕರನೂ ಕಾಯಲ್ಲ. ಇವತ್ತು ಇದು ಹೋತು ಅಂತಂದರೆ ಮುಗೀತು. ನಾಳೆ ನಮಗಿದು ಈ ಟೈಮು ನಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸಕ್ಸಸ್ಫುಲ್ ಪರ್ಸನ್ ಏನು ಮಾಡ್ತಾರೆ ಅಂತಂದರೆ ಈ ಟೈಮನ್ನು ಮುಂದಿನ ಜೀವನಕ್ಕಾಗಿ ಇನ್ವೆಸ್ಟ್ಮೆಂಟ್ ಥರ ಯೂಸ್ ಮಾಡ್ತಾರೆ. ಇವತ್ತೊಂದು ಏನಾದರೂ ಒಂದು ಕಲಿತಾರೆ, ಒಂದು ವಿದ್ಯೆ ಕಲಿತಾರೆ, ಒಂದು ಅವರು ಟ್ಯಾಲೆಂಟ್ ಬೆಳೆಸ್ಕೊತಾರೆ. ಜೀವನದಲ್ಲಿ ಮುಂದೆ ದೊಡ್ಡ ಡಾಕ್ಟ್ರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ನೋರು ಇವತ್ತು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನ ಒಂದು ಟೈಮನ್ನು ಉಪಯೋಗ ಮಾಡ್ಕೊತಾರೆ. ಎಕ್ಸಾಮ್ ಹತ್ತಿರ ಬಂದಾಗ ಓದಂಗಿಲ್ಲ ಅವರು. ಪ್ರತಿ ದಿವಸನೂ ಓದ್ಕೊಂಡು ಇವತ್ತು ನಾವೇನಾದರೂ ಜೀವನದಲ್ಲಿ ನಾಳೆ IAS ಆಗಬೇಕು, IPS ಆಗಬೇಕು ಅಂತ ಕನಸು ಕಂಡ್ಕೊಂಡಿದ್ರೆ ನಾವು ಇವತ್ತು ಕೆಲಸ ಮಾಡ್ಬೇಕಾಕತಿ. ಇವತ್ತು ಅದಕ್ಕೋಸ್ಕರ ತಯಾರಿ ಮಾಡ್ಬೇಕಾಕತಿ. ಯಾವುದೇ ಜೀವನದಲ್ಲಿ ಯಾವುದೇ ಕನಸುಗಳು ಒಂದೇ ದಿವಸದಾಗೆ, ಯಾವುದೇ ದೊಡ್ಡ ದೊಡ್ಡ ಸಕ್ಸಸ್ಗಳು ಒಂದೇ ದಿವಸದಾಗ ಬಂದಿರಲ್ಲ. ಅವು ಒಂದೊಂದೇ ಇಟ್ಟಗಿ ಅಂದರೆ ಒಂದೊಂದೇ ಕಲ್ಲಿನಿಂದ ಕಟ್ಟಿದಂಥ ಕಟ್ಟಡ ಆಗಿರ್ತವೆ. ನೀವು ನಾಳೆ ಏನೇ ಆಗಬೇಕು ಅಂತಂದು ನಿಮ್ಮ ಮೈಂಡ್ ಒಳಗೆ ಕನಸಿದ್ರೆ ಇವತ್ತು ನೀವು ಏನು ಮಾಡ್ಬೇಕು ಅಂತಂದರೆ ನಾನು ಇವತ್ತು ಏನು ಮಾಡ್ಬೇಕು ಅನ್ನೋದನ್ನು ನಿಮ್ಮಷ್ಟಕ್ಕೆ ನೀವು ಪ್ರಶ್ನೆ ಹಾಕ್ಕೊಳ್ರಿ. ಅದಕ್ಕೆ ದಾರಿ ಕಾಣ್ತತಿ. ಜೀವನದಲ್ಲಿ ಬೇರೆ ಯಾರಾದರೂ ಸಕ್ಸಸ್ ಆದರನ್ನ ನೋಡ್ರಿ, ಅವರು ಏನು ಮಾಡಿದ್ದಾರೆ ಸಕ್ಸಸ್ ಆಗೋದಕ್ಕೆ ಅನ್ನೋದನ್ನು ತಿಳ್ಕೊಳ್ರಿ. ಸಚಿನ್ ತೆಂಡೂಲ್ಕರ್ ಒಂದೇ ಸರಿಗೆ ಸಚಿನ್ ತೆಂಡೂಲ್ಕರ್ ಆಗಿರೋಂಗಿಲ್ಲ. ಅವನು 4 ಗಂಟೆಗೆ ಎದ್ದು ಸಣ್ಣ 4 ವರ್ಷದಲ್ಲಿದ್ದಾಗಿಂದ ಪ್ರಾಕ್ಟೀಸ್ ಮಾಡಿರ್ತಾನೆ. 16 ವರ್ಷಕ್ಕೆ ಬಂದಾಗ ಸಕ್ಸಸ್ ಸಿಕ್ಕಿರ್ತತಿ. ಯಾವುದೇ ಒಂದು ದೊಡ್ಡ ಕಂಪ್ನಿ ಒಂದೇ ದಿವಸ ದೊಡ್ಡ ಕಂಪ್ನಿ ಆಗಿರಲ್ಲ. ಈವನ್ ಇನ್ಫೋಸಿಸ್ ತೊಗೊಳ್ರಿ, ಟಾಟಾ ತೊಗೊಳ್ರಿ, ಯಾವುದೇ ಕಂಪ್ನಿ ತೊಗೊಳ್ರಿ, ಒಂದು ಸರಿಗೆ ದೊಡ್ಡ ಕಂಪ್ನಿ ಆಗಿರೋಂಗಿಲ್ಲ. ಅದಕ್ಕೆ ಭಾಳಷ್ಟು ಸಮಯ ತಗೊಂಡು, ಭಾಳಷ್ಟು ಸಮಯವನ್ನು ಉಪಯೋಗ ಮಾಡಿಕೊಂಡು ಯಾವುದೇ ಒಂದು ಸ್ಟೋರಿ ಕ್ರಿಯೇಟ್ ಆಗಿರ್ತತಿ. ಹಂಗೆ ನಾವು ಸುಮ್ಮನೆ ವಿಚಾರ ಮಾಡಿ ನೋಡಿದ್ರೆ ನಮ್ಮ ಕೈಯಾಗ ನಿನ್ನೆನೂ ಇಲ್ಲ. ನಿನ್ನೆ ಏನಾಗಿತ್ತು ಅದು ಆಗಿ ಹೋಗೈತಿ. ನಾಳೆನೂ ಇಲ್ಲ. ನಾಳೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಒಂದು ದಿವಸ ಏನೈತಲ್ಲ ಇದು ನಮ್ಮ ಕೈಯಾಗ ಐತಿ. ಇದನ್ನು ನಾವು ಡಿಸೈಡ್ ಮಾಡ್ಬೋದು. ನಾವು ಏನು ಮಾಡ್ಬೇಕು ಅನ್ನೋದನ್ನು ವಿಚಾರ ಮಾಡಿ ನಾವು ಉಪಯೋಗ ಮಾಡ್ಕೋಬೋದು ಇವತ್ತನ್ನು. ಆದರೆ ನಾಳೆನೂ ಉಪಯೋಗ ಮಾಡ್ಕೊಳಕ್ಕಾಗಲ್ಲ, ಇವತ್ತು ಉಪಯೋಗ ಮಾಡ್ಕೊಳಕ್ಕಾಗಲ್ಲ. ನಿನ್ನಿಂದ ನಾವು ನಿನ್ನೆ ಏನಾಗೈತಿ ಅನ್ನೋದ್ರಿಂದ ನಾವು ಕಲಿಬೋದು. ನಾಳೆ ಏನಾಗಬೇಕು ಅನ್ನೋದನ್ನು ನಾವು ಕನಸು ಕಾಣ್ಬೋದು. ಆದರೆ ಇವತ್ತು ಏನೈತಲ್ಲ ಅದನ್ನು ನಾವು ಮಾಡಬಹುದು. ನಾವು ಏನೇ ಜೀವನದಾಗ ಮಾಡಬೇಕು ಅನ್ನೋದಿದ್ರೂ ಅದನ್ನ ಇವತ್ತು ಮಾಡಬೇಕು. ನಾವು ಭಾಳಷ್ಟು ಸಾರಿ ನಾವು ಮಾಡೋ ತಪ್ಪು ಏನಂತಂದರೆ ನಾಳೆ ನೋಡಿದ್ರೆ ಆತು ಬಿಡು ಅನ್ನೋ ಒಂದು ನೆಗ್ಲಿಜೆನ್ಸಿ. ನಾಳೆ ಡಾಕ್ಟ್ರ್ ಆಗೋದಲ್ಲ,
ಹೋಗ್ಲಿ ಬಿಡು ಆದಾಗ ನೋಡೋಣ ಅಂತ ಅಂದ್ರೆ ನಾ ಡಾಕ್ಟ್ರ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾಳೆ ನಾ ಡಾಕ್ಟ್ರ್ ಆಗ್ಬೇಕು, ನಾಳೆ ನಾ ಇಂಜಿನಿಯರ್ ಆಗ್ಬೇಕು, ನಾಳೆ ನಾನು ಏನೋ ಒಂದು ಆಗ್ಬೇಕು ಅನ್ನೋದಾದ್ರೆ ನಾನು ಅದಕ್ಕೆ ಇವತ್ತು ಕೆಲಸ ಮಾಡ್ಬೇಕು. ನಾಳೆ ನೋಡಿದ್ರಾತು ಬಿಡು, ನಾಳೆ ಮಾಡಿದ್ರಾತು ಬಿಡು ಅಂತಂದ್ರೆ ನಾವು ಜೀವನದಾಗ ಅದು ಆಗಂಗೇ ಇಲ್ಲ. ಒಂದು ಸರ್ತಿ ಏನಾಗಿರ್ತೈತಿ ಅಂದರೆ ಎರಡು ಬೀಜಗಳು ಅಂದರೆ ಎರಡು ಸೀಡು ಫಲವತ್ತಾದ ಭೂಮಿ ಮೇಲೆ ಬಿದ್ದಿರ್ತವೆ. ಅದ್ರಾಗ ಒಂದು ಬೀಜ ಹೇಳ್ತತಿ, ನಾನು ದೊಡ್ಡ ಮರವಾಗಿ ಬೆಳಿಬೇಕು, ನಾನು ನನ್ನ ಬೇರುಗಳನ್ನು ಭೂಮಿ ಒಳಗೆ ಭೂಮಿಯ ಆಳದಾಗೆ ಬಿಡಬೇಕು, ನನ್ನ ಬ್ರ್ಯಾಂಚಸ್ಗಳು ಅಂದರೆ ರೆಂಬೆ ಕೊಂಬೆಗಳು ಆಕಾಶ ಮುಟ್ಬೇಕು, ಆ ಥರ ಎಲ್ಲ ಕನಸು ಕಂಡ್ಕೊಂಡು ಅವತ್ತಿಂದನೇ ಕೆಲಸ ಸ್ಟಾರ್ಟ್ ಮಾಡ್ತತಿ. ಆದರೆ ಇನ್ನೊಂದು ಬೀಜ ಏನಿರ್ತೈತಲ್ಲ ಅದು ಭಾಳ ವಿಚಾರ ಮಾಡಕತ್ತು ಬಿಡ್ತತಿ. ಭೂಮಿ ಭಾಳ ಗಟ್ಟಿದ್ರೆ ಏನು ಮಾಡಬೇಕು, ರೆಂಬೆ ಕೊಂಬೆಗಳನ್ನು ಬ್ರ್ಯಾಂಚಸ್ಗಳನ್ನ ಭಾಳ ಎತ್ತರ ಬೆಳೆದು ಬಿರುಗಾಳಿ ಬಂದು ಬೀಸಿದರೆ ನಾನು ಏನು ಮಾಡಲಿ, ನಾನು ಭಾಳ ಎತ್ತರ ಬೆಳಿಲಿಲ್ಲ ಅಂದರೆ ಏನಾಕತ್ತೋ ಏನೋ ಅಂತ ಈಗೆಲ್ಲ ವಿಚಾರ ಮಾಡ್ಕೊತ ನೋಡೋಣ ತಡಿ ಪರ್ಫೆಕ್ಟ್ ಟೈಮ್ ಬರಲಿ ಅಂತ ವಿಚಾರ ಮಾಡ್ಕೊತ ಹಂಗೆ ಕುಂದಿರ್ತು. ಇನ್ನೊಂದು ಸೈಡು ಇನ್ನೊಂದು ಬೀಜ ಏನಿತ್ತಲ್ಲ ಅದು ಸಣ್ಣ ಸಣ್ಣ ಪ್ರತಿ ದಿವಸ ಸ್ವಲ್ಪ ಬೆಳ್ಕೊಂತ ದೊಡ್ಡ ಮರ ಆಗಿ ನಿಂತ್ಕೊಂಡ್ಬಿಡ್ತು. ಈ ಬೀಜ ಏನು ಯೋಚನೆ ಮಾಡ್ಕೊತ ಕುಂತಿತ್ತಲ್ಲ ಇದನ್ನೊಂದು ಪಕ್ಷಿ ಬಂದು ತಿಂದು ಹೋಗಿಬಿಡ್ತು. ಈ ಒಂದು ಕಥೆಯ ನೀತಿ ಏನಪ್ಪ ಅಂತಂದರೆ, ನಾವು ಪರ್ಫೆಕ್ಟ್ ಟೈಮ್ ವೇಟ್ ಮಾಡ್ಕೊತ ಇವತ್ತಿನ ದಿವಸ ನಾವು ವೇಸ್ಟ್ ಮಾಡಿದರೆ, ಇವತ್ತನ್ನು ನಾವು ಉಪಯೋಗ ಮಾಡ್ಕೊಳ್ಳೋದಿದ್ರೆ, ಈ ಟೈಮನ್ನು ಉಪಯೋಗ ಮಾಡ್ಕೊಳ್ಳೋದೇ ಇದ್ದರೆ ನಾವು ಜೀವನದಾಗೆ ಯಾವತ್ತೂ ಏನನ್ನೂ ಸಾಧಿಸೋಕ್ಕಾಗಲ್ಲ ಅನ್ನೋದೇ ಈ ಒಂದು ಸ್ಟೋರಿಯ ಒಂದು ನೀತಿ ಆಗಿರ್ತೈತಿ. ಸೊ ನಾಳೆ ನಾವು ಏನೇ ಆಗಬೇಕು ಅಂತಂದ್ರು ನಾಳೆ ಏನೇ ಮಾಡಬೇಕು ಅಂತಂದ್ರೆ ಇವತ್ತು ಪ್ಲ್ಯಾನ್ ಮಾಡೋಣ, ಇವತ್ತು ಎಕ್ಸಿಕ್ಯೂಟ್ ಮಾಡೋಣ, ನಾಳೆ ಸಕ್ಸಸ್ಸು, ನಾಳೆ ನಾವು ಅದಾಗೋದಕ್ಕೆ ಸಾಧ್ಯ ಆಕತಿ. ಇದು ಸೈನ್ಸು, ಇದನ್ನು ಬಿಟ್ಟರೆ ಏನಿಲ್ಲ. ನಾಳೆ ನಾವು ಏನೇ ಆಗ್ಬೇಕು ಅಂತಂದರೆ ಇವತ್ತು ನಾವು ಅದನ್ನು ಮಾಡಬೇಕು, ಇವತ್ತು ನಾವು ಆ ಕೆಲಸನ ಸ್ಟಾರ್ಟ್ ಮಾಡಬೇಕು, ಪ್ರಾರಂಭ ಮಾಡಬೇಕು. ಮುಂದಿನ ಸಾರಿ ಮತ್ತೊಂದು ಉತ್ತಮ ವಿಚಾರದೊಂದಿಗೆ ಇಲ್ಲೇ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.